ರಾಜ್ಯದಲ್ಲಿ ಕಂಬಳ ಆಚರಣೆಗೆ ಅನುಮತಿ ನೀಡುವಂತೆ ಆಗ್ರಹಿಸಿ ಕಂಬಳ ಹೋರಾಟಗಾರರು ನಡೆಸ್ತಾ ಇರುವಂತಹ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಬೆಂಗಳೂರಿನಲ್ಲಿ ಪ್ರತಿಭಟನೆ ಇವತ್ತು ಕೂಡ ಮುಂದುವರೆದಿದೆ. ಕೋಣಗಳ ಸ್ತಬ್ಧ ಚಿತ್ರದೊಂದಿಗೆ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ವಿವಿಧೆಡೆಯಿಂದ ಆಗಮಿಸಿರುವಂತಹ ಪ್ರತಿಭಟನಾಕಾರರು ಕಂಬಳ ಆಚರಣೆಗೆ ಆಗ್ರಹಿಸ್ತಾ ಇದ್ದಾರೆ. ಈಗಾಗಲೇ ಫ್ರೀಡಂ ಪಾರ್ಕ್ಗೆ ತಂಡೋಪತಂಡವಾಗಿ ಜನರು ಆಗಮಿಸ್ತಾ ಇದ್ದಾರೆ. ಕಂಬಳವನ್ನ ಉಳಿಸಿ, ಕಂಬಳಕ್ಕಾಗಿ ಕಾನೂನನ್ನ ರೂಪಿಸಿ ಅಂತ ಪ್ರತಿಭಟನಾಕಾರರು ಒತ್ತಾಯಿಸ್ತಾ ಇದ್ದಾರೆ. ನಗರದ ವಿವಿಧೆಡೆಯಿಂದ ಪ್ರತಿಭಟನಾ ಬೈಕ್ ರ್ಯಾಲಿ ಕೂಡ ನಡೆಸಲಾಗ್ತಾ ಇದೆ. ಕಂಬಗಳ ಕೋಣಗಳ ಸ್ತಬ್ಧ ಚಿತ್ರ ಅಂದ್ರೆ ಕಂಬಳದಲ್ಲಿ ಭಾಗವಹಿಸುವಂತ ಕೋಣಗಳ ಸ್ತಬ್ಧ ಚಿತ್ರಗಳೊಂದಿಗೆ ಆಗಮಿಸಿರುವಂತ ಕಂಬಳ ಪ್ರಿಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಕಂಬಳದ ಪರವಾಗಿ ನಿಂತಿರುವಂತಹ ಹೋರಾಟಗಾರ ವಾಟಾಳ್ ನಾಗರಾಜ್ ಕಂಬಳವನ್ನು ನಡೆಸೋಕೆ ಯಾವ ಸರ್ಕಾರದ ಅನುಮತಿಗೂ ಕಾಯೋದು ಬೇಡ, ಕಂಬಳ ಕ್ರೀಡೆ ನಡೆಯುವಲ್ಲಿ ನಾನು ಜೈಲಿಗೆ ಹೋಗೋಕ್ಕೂ ಕೂಡ ಸಿದ್ಧ ಅಂತ ಹೇಳಿದ್ದಾರೆ. ಕಂಬಳಕ್ಕಾಗಿ ಯಾವ ಹೋರಾಟ ಕೂಡ ಮಾಡೋದಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ. ಇನ್ನು ಕಂಬಳಕ್ಕಾಗಿ ಕನ್ನಡ ಚಿತ್ರರಂಗವು ಕೂಡ ಬೆಂಬಲ ನೀಡಿದ್ದು ಸಂಗೀತ ನಿರ್ದೇಶಕ ವಿ ಮನೋಹರ್, ಗುರುಕಿರಣ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ ಕೂಡ ನಡೆದಂತಹ ಪ್ರತಿಭಟನೆಯಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರಲ್ವಾ ಪ್ರತಿನಿಧಿ ಪವನ್. ಸದ್ಯ ಈ ಎಲ್ಲ ಪ್ರತಿಭಟನೆ ನಡೀತಾ ಇರುವಂತಹ ಸ್ಥಳ ಅಂದ್ರೆ ಫ್ರೀಡಂ ಪಾರ್ಕ್ ನಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಪವನ್. ಇವತ್ತು ಕಳೆದ ವಾರಕ್ಕೆ ಹೋಲಿಸಿಕೊಂಡಂತಹ ಸಂದರ್ಭದಲ್ಲಿ ಇವತ್ತಿನ ಪ್ರತಿಭಟನೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲೇ ಕಂಡು ಬರ್ತಾ ಇದೆ. ಜೊತೆಗೆ ಕರ್ನಾಟಕ ಬಂದ್ ನ ವಿಚಾರವಾಗಿಯೂ ಕೂಡ ಒಂದು ನಿರ್ಣಯಕ್ಕೆ ಬಂದಿದ್ದೀವಿ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ. ಒಟ್ಟು ಇವತ್ತಿನ ಪ್ರತಿಭಟನೆ ಹೇಗ್ ಸಾಗ್ತಾ ಇದೆ, ಮುಂದಿನ ಪ್ರತಿಭಟನೆ ವಿಚಾರವಾಗಿ ಏನ್ ರೂಪುರೇಷ ಸಿದ್ಧ ಆಗ್ತಾ ಇದೆ ಇವತ್ತು ಅಂತ ಹೇಳಿ ಪವನ್. ಸಕಾರಾತ್ಮಕವಾಗಿ ಸ್ವೀಕಾರ ಮಾಡಿ ಕ್ರಿಯಾಶೀಲವಾಗಿ ಆದಷ್ಟು ಶೀಘ್ರವಾಗಿ ನಮ್ಮ ಕನ್ನಡವನ್ನು ಉಳಿಸಲಿಕ್ಕೆ ಒಂದು ಪವನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈಗ ಕಳೆದ ಬಾರಿಗಿಂತ ಈ ಬಾರಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಜೊತೆಗೆ ಕರ್ನಾಟಕ ಬಂದ್ ವಿಚಾರವಾಗಿಯೂ ಕೂಡ ಇವತ್ತೊಂದಷ್ಟು ಮಾತುಕತೆ ಎಲ್ಲ ಆಗಿದೆ. ಅದರ ಡೇಟ್ ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಏನು ಇವತ್ತು ಪ್ರತಿಭಟನೆ ಆಗಿದೆ, ಮುಂದಿನ ಪ್ರತಿಭಟನೆ ವಿಚಾರವಾಗಿ ಏನು ರೂಪುರೇಷ ಸಿದ್ಧ ಆಗಿದೆ ಪವನ್? ಖಂಡಿತ ಮಲ್ತೇಶ್, ಇವತ್ತು ಏನು ಫ್ರೀಡಂ ಪಾರ್ಕ್ ನಲ್ಲಿ ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ಜನ ಪ್ರತಿಭಟನಾಕಾರರು ವಿವಿಧ ಕಡೆಯಿಂದ ಬಂದಿದ್ದಾರೆ. ಬೈಕ್ ರ್ಯಾಲಿಗಳ ಮುಖಾಂತರವಾಗಿ ಮಾಡಿದ್ದಾರೆ. ಜೊತೆಯಲ್ಲಿ ಕೋಣಗಳ ಒಂದು ಸ್ತಬ್ಧ ಚಿತ್ರವನ್ನ ಹಿಡಿದು ಸಹ ಪ್ರತಿಭಟನೆಯನ್ನ ಮಾಡ್ತಿರುವಂಥದ್ದು. ಏನು ಕಂಬಳವನ್ನ ಉಳಿಸಬೇಕು, ಕಂಬಳಕ್ಕೋಸ್ಕರವಾಗಿ ವಿಶೇಷವಾದಂತಹ ಒಂದು ಕಾನೂನನ್ನ ಸಹ ತರಬೇಕು ಅಂತ ಹೇಳಿ ಈಗ ಪ್ರತಿಭಟನೆಯನ್ನು ಸಹ ನಡೆಸಿರೋದು. ಇನ್ನ ಇವತ್ತು ವಿವಿಧ ಸಂಘಟನೆಗಳು ಸಹ ಇವತ್ತು ಪ್ರತಿಭಟನೆಯಲ್ಲಿ ಭಾಗವಾಗಿ ಪ್ರತಿಭಟನೆಯಲ್ಲಿ ಸಾಥ್ ನೀಡಿದ್ರು. ಇವತ್ತು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಸಹ ಸಾಕಷ್ಟು ಜನ ಬಂದು ಪ್ರತಿಭಟನೆ ಮಾಡಿದ್ರು. ಸಾರಾ ಗೋವಿಂದ್ ಸಹ ಇದ್ರು. ಇದರ ಜೊತೆಯಲ್ಲಿ ಚಲನಚಿತ್ರದ ವಿವಿಧ ಗಣ್ಯರು ಸಹ ಬಂದಿದ್ರು. ಗುರುಕಿರಣ್ ಆಗ್ಬೋದು, ಬೇರೆ ಬೇರೆ ವಿವಿಧ ಗಣ್ಯರು ಸಹ ಈಗಾಗಲೇ ಬಂದು ಪ್ರತಿಭಟನೆ ಸಹ ನಡೆದಿದ್ದಾರೆ. ಈಗಾಗಲೇ ನೋಡ್ತಿರ್ಬೋದು, ಪ್ರತಿಭಟನೆಯನ್ನು ಸಹ ಹೆಚ್ಚಾಗಿ ಮಾಡ್ತಿರುವಂಥದ್ದು. ಕಂಬಳವನ್ನ ಒಂದು ಉಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಪ್ರತಿಭಟನೆಯನ್ನು ಸಹ ಮಾಡಲಾಗ್ತಿದೆ. ಸಾಕಷ್ಟು ಜನ ನಮ್ಮ ಸಂಸ್ಕೃತಿ ನಮ್ಮ ಹಕ್ಕು, ಐ ಸಪೋರ್ಟ್ ಕಂಬಳ ಅನ್ನುವಂತಹ ಒಂದು ಪ್ರತಿಭಟನೆಯನ್ನು ಸಹ ಮಾಡಲಾಗ್ತಿರುವಂಥದ್ದು. ಏನೋ ಕಂಬಳವನ್ನ ನಡೆಸೇ ತೀರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಫೆಬ್ರವರಿ 1ರಂದು ಒಂದು ಕಂಬಳವನ್ನ ನಡೆಸಿ ಅಂತ ಹೇಳಿ ಈಗಾಗಲೇ ಒಂದು ವಾಟಾಳ್ ನಾಗರಾಜ್ ಸಹ ಕರೆಯನ್ನು ನೀಡಿರುವಂಥದ್ದು. ಏನು ನೀವು ಜೈಲಿಗೆ ಹೋದ್ರೂ ಸಹ ಪರವಾಗಿಲ್ಲ, ಇದಕ್ಕೆ ನಾವು ಸಹ ಸಿದ್ಧವಾಗಿದ್ದೀವಿ, ಯಾವುದೇ ರೀತಿಯಂತಹ ಪ್ರತಿಭಟನೆಗೂ ನಾವು ಮುಂದಾಗಿದ್ದೀವಿ. ಈಗಾಗಲೇ ಈ ಕಂಬಳವನ್ನ ನಡೆಸಲೇಬೇಕು, ಯಾವುದೇ ಸರ್ಕಾರದ ಆದೇಶ ಆಗಲಿ ಅಥವಾ ಸುಪ್ರೀಂ ಕೋರ್ಟ್ನ ಆದೇಶಕ್ಕಾಗಿ ಕಾಯುವಂಥದ್ದು ಬೇಡವೇ ಬೇಡ. 1ನೇ ತಾರೀಕಿನಂದು ಕಂಬಳವನ್ನು ನಡೆಸಿ ಜೊತೆಯಲ್ಲಿ 27ನೇ ತಾರೀಕಂದು ಅಖಂಡ ಕರ್ನಾಟಕ ಬಂದ್ಗೂ ಸಹ ಕರೆ ನೀಡಿರುವಂಥದ್ದು. ಹೀಗಾಗಿ ಕರ್ನಾಟಕ ಬಂದ್ಗಾಗಿ ಈಗ ವಿವಿಧ ಕಡೆಯಿಂದ ಸಹ ಎಲ್ಲ ಕಡೆ ಬೆಂಬಲ ಸಹ ವ್ಯಕ್ತವಾಗಿರುವಂಥದ್ದು. ಒಂದ್ ಕಡೆ ಲಾರಿ ಮಾಲೀಕರ ಸಂಘ, ಹೋಟೆಲ್ ಮಾಲೀಕರ ಸಂಘ ಸಹ ಈಗಾಗಲೇ ಪ್ರತಿಭಟನೆಗೆ ಸಾಥ್ ನೀಡಿರುವಂಥದ್ದು. ಒಟ್ಟಾರೆ ಈಗ 27ನೇ ತಾರೀಕು ಬಂದ್ಗೆ ವ್ಯಕ್ತವಾಗಿರುವಂಥದ್ದು. ಎಲ್ಲರೂ ಸಹ ಬೆಂಬಲವನ್ನು ನೀಡಿದ್ದಾರೆ. ಇನ್ನು 1ನೇ ತಾರೀಕು ಯಾವುದೇ ಕಾರಣಕ್ಕೂ ಸಹ ಬಿಡದೆ ಕಂಬಳವನ್ನ ಆಚರಿಸಿ ಕಂಬಳ ಕ್ರೀಡೆಯನ್ನು ನಡೆಸಲೇಬೇಕು ಅಂತ ಸಹ ವಾಟಾಳ್ ನಾಗರಾಜ್ ಈಗಾಗಲೇ ಪ್ರತಿಭಟನೆಯನ್ನು ನಡೆಸೋದಕ್ಕೂ ಸಹ ಕರೆ ನೀಡಿರುವಂಥದ್ದು. ಒಟ್ಟಾರೆ ಇವತ್ತು ಸಹ ಬೆಳಗ್ಗೆಯಿಂದ ಬೇರೆ ಬೇರೆ ಭಾಗಗಳಿಂದ ಬೈಕ್ಗಳ ರ್ಯಾಲಿಯನ್ನು ಮಾಡಲಾಗ್ತಿದೆ. ಇದರ ಜೊತೆಯಲ್ಲಿ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡೋ ಮುಖಾಂತರವಾಗಿ ಸುಗ್ರೀವಾಜ್ಞೆಯ ಜೊತೆ ವಿಶೇಷ ಕಾನೂನು ಒಂದು ತರಲೇಬೇಕು, ಕಂಬಳಕ್ಕೆ ವಿಶೇಷ ಕಾನೂನು ತರಲೇಬೇಕು ಅಂತ ಒಂದು ನಿಟ್ಟಿನಲ್ಲಿ ಈಗ ಪ್ರತಿಭಟನೆ ಸಹ ನಡೆದಿದೆ. ಮಾಲ್ತೇಶ್. ಓಕೆ.